ಹಾಯ್ ಗೈಸ್, ಜೀವನದಲ್ಲಿ ಎರಡು ಕ್ಯಾಟಗರಿ ಹುಡುಗರು ಇರ್ತಾರೆ. ಒಂದು ಅವ್ರ ಅಪ್ಪ, ತಾತ, ಮುತ್ತಾತ ಅಷ್ಟೇ ಯಾಕೆ ಅವ್ರ ಅಣ್ಣ ಕೂಡ ಅವ್ರಿಗೆ ರೆಡಿಮೇಡ್ ಮಾಡಿ ಮುಂದೆ ತಂದು ಇಡ್ತಾ ಇರ್ತಾರೆ. ಇನ್ನೊಂದು ಕ್ಯಾಟಗರಿ ಹುಡುಗರು ಇರ್ತಾರೆ. ಅವ್ರ ತಾತ, ಮುತ್ತಾತ, ಅವ್ರ ಅಪ್ಪ ಎಲ್ಲ ಕುಡಿದು ತೇಗಿ ಅವ್ರಿಗೆ ಝೀರೋ ಮಾಡಿ ಇಟ್ಟಿರ್ತಾರೆ. ಅವ್ರು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿ ಅವ್ರ ಮಕ್ಕಳಿಗೋಸ್ಕರ ಅವ್ರೊಂದು ಪ್ಲ್ಯಾಟ್ಫಾರ್ಮ್ ಬಿಲ್ಟ್ ಮಾಡಬೇಕಾಗಿರುತ್ತೆ. ಸೊ ಈ ಗಾಡಿ ಬಂದು ಫಸ್ಟ್ ಕ್ಯಾಟಗರಿದು. ಇವ್ರ ತಾತ, ಮುತ್ತಾತ ಎಲ್ಲನೂ ಮಾಡಿಟ್ಟಂಗೆ. ಈ ಗಾಡಿದು ಲೆಗೆಸಿನೇ ಹೇಳುತ್ತೆ, ಈ ಗಾಡಿ ಹೆಸರೇ ಹೇಳುತ್ತೆ ಈ ಗಾಡಿಗೆ ಹೈಪೇ ಬೇಡ ಅಂತ. ತಾತ ಮುತ್ತಾತ ನಾಸ್ತಿ ಮಕ್ಕಳು ಯೂಸ್ ಮಾಡ್ದಂಗೆ ಈ ಗಾಡೀಲಿ ಕೂಡ ಹಳೆ ಇಂಜನನ್ನೇ ಯೂಸ್ ಮಾಡಿರೋದು. ಜೆ ಸೀರೀಸ್ 349.8 cc ಏರ್ ಆ್ಯಂಡ್ ಆಯಿಲ್ ಕೂಲ್ಡ್ 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ನೇ ಯೂಸ್ ಮಾಡಿರೋದು ಇದರಲ್ಲಿ. ಈ ಗಾಡಿನ ಎಕ್ಸ್ಪೆಷಲಿ ರಾಯಲ್ ಎನ್ಫೀಲ್ಡ್ ಅವ್ರು ಏನಕ್ಕೆ ಬಿಟ್ಟರು ಅಂತ ಅಂದರೆ, ಇವರು ಮಾರ್ಕೆಟಲ್ಲಿ ಹೈ ಪ್ರೈಸ್ಗೆನೇ ಇವರು ಹೆಸರುವಾಸಿಯಾಗಿರೋದು. ಸೊ ಎಂಟ್ರಿ ಲೆವೆಲ್ ಗಾಡಿ ಇವ್ರದ್ದು ಯಾವುದೂ ಇರಲಿಲ್ಲ. 2 ಲಕ್ಷದ ಒಳಗಡೆ ಕಾಂಪಿಟೇಷನ್ಗೆ ಇವರು ಇಳದೇ ಇರಲಿಲ್ಲ ಅಂದ್ಕೊಳ್ಳಿ. ಸೊ ಆ ರೀಸನಿಗೋಸ್ಕರ ಬಂದಿರೋ ಗಾಡಿನೇ ರಾಯಲ್ ಎನ್ಫೀಲ್ಡ್ ಹಂಟರ್ 350. ಯಾವುದೇ ಒಂದು ಗಾಡಿ ಕೆಟ್ಟದ್ದು ಅಥವಾ ಒಳ್ಳೆಯದು ಅಂತ ಇರಲ್ಲ. ಅದನ್ನು ಒಂದು ಪರ್ಪಸಿಗೆ ಅಂತ ಮಾಡಿರ್ತಾರೆ. ಆ ಪರ್ಪಸನ್ನು ಅದು ರೀಚ್ ಮಾಡಿದ್ರೆ ಆ ಗಾಡಿ ಒಳ್ಳೆಯದಾಗುತ್ತೆ. ಆ ಪರ್ಪಸನ್ನು ರೀಚ್ ಮಾಡಿಲ್ಲ ಅಂತ ಅಂದರೆ ಅದು ಕೆಟ್ಟ ಗಾಡಿ ಆಗುತ್ತೆ. ಹಾಗೆ ಯಾವುದೇ ಒಂದು ಕಂಪ್ನಿ ಕೂಡ ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ಇರಲ್ಲ. ಎಲ್ಲ ಕಂಪ್ನಿಗಳು ಕೂಡ ಸೇಲ್ಸ್ ಆದಮೇಲೆ ಸರ್ವಿಸ್ ಯಾವ ಥರ ಕೊಡುತ್ತೆ ಅನ್ನೋ ಬೇಸಸ್ ಮೇಲೆ ಅದು ಕೆಟ್ಟದ್ದೋ ಒಳ್ಳೆಯದು ಅಂತ ರೈಡರ್ಸ್ಗಳು ಡಿಸೈಡ್ ಮಾಡ್ತಾರೆ. ಗಾಡಿ ತೊಗೊಳ್ಳೋದು, ಮ್ಯಾರೇಜ್ ಆಗೋದು ಎರಡೂ ಒಂದೇ ಥರ ಗುರು. ಮ್ಯಾರೇಜ್ ಆಗೋಕ್ಕಿಂತ ಮುಂಚೆ ಅವ್ರ ಅಪ್ಪ ಅಮ್ಮ ನಿಮಗೆ ಯಾವ ಥರ ಹುಡುಗಿ ಅದನ್ನು ಕಲ್ತಿದ್ದಾಳೆ, ಇದನ್ನು ಕಲ್ತಿದ್ದಾಳೆ, ಅವಳು ಅದು ಮಾಡ್ತಾಳೆ, ಇದು ಮಾಡ್ತಾಳೆ ಅಂತ ಹೇಳಿ ಕಟ್ತಾರೋ, ಸೇಲ್ಸ್ಮ್ಯಾನ್ಸ್ ಕೂಡ ನಿಮಗೆ ಶೋರೂಮಲ್ಲಿ ಗಾಡಿ ಅಷ್ಟು ಮೈಲೇಜ್ ಕೊಡುತ್ತೆ, ಅಷ್ಟು ಪರ್ಫಾರ್ಮೆನ್ಸ್ ಇದೆ, ಇಷ್ಟು ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿಬಿಟ್ಟೆ ನಿಮಗೆ ಗಾಡಿ ಕೊಡೋದು. ಬಟ್ ಗಾಡಿ ತೊಗೊಂಡಾದ್ಮೇಲೆ ಗೊತ್ತಾಗೋದು ಅದರಲ್ಲಿ ಏನೂ ಇಲ್ಲ ಅಂತ. ಸೊ ಇದೇ ಗಾಡಿ ಎಕ್ಸಾಂಪಲ್ ತೊಗೊಳ್ಳಿ. ಗಾಡೀಲಿ ಫೀಚರ್ ಓರಿಯೆಂಟೆಡ್ ಯಾವುದೂ ಇಲ್ಲ, ಓನ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಸ್ಪೀಡೋಮೀಟರಲ್ಲಿ ಪೆಟ್ರೋಲ್ ಇಂಡಿಕೇಶನ್ನು ಸ್ಪೀಡೋಮೀಟರ್ ಬಿಟ್ಟರೆ RPM ಮೀಟ್ರ್ ಕೂಡ ಇಲ್ಲ ಗುರು ಈ ಗಾಡೀಲಿ. ರಾಯಲ್ ಎನ್ಫೀಲ್ಡ್ ಅವರು ಕಮ್ಮಿ ದುಡ್ಡಲ್ಲಿ ಗಾಡಿ ಕೊಡ್ತೀವಿ ಅಂದ್ಬಿಟ್ಟು ಇಷ್ಟೊಂದೆಲ್ಲ ಕಾಸ್ಟ್ ಕಟ್ಟಿಂಗ್ ಮಾಡಬಾರ್ದಾಗಿತ್ತು. ಗಾಡಿ ಸೌಂಡೇ ಹೇಳುತ್ತೆ ಗಾಡಿ ಯಾವುದು ಅಂತ. ನಿಮ್ಮ ಹುಡುಗಿ ಏನಾದರೂ ಮನೆಯಿಂದ ಆಚೆ ಬರದೇ ಇರೋ ಸ್ಟೇಜಲ್ಲಿದ್ದರೆ ಈ ಗಾಡಿ ತೊಗೊಂಡು ಒಂದು ಸರಿ ಅವ್ರ ಏರಿಯಾದಲ್ಲಿ ಓಡಾಡಿ, ನಮ್ಮ ಹುಡುಗ ಬಂದವನೇ ಅಂತ ಅವ್ರಿಗೆ ಗೊತ್ತಾಗೋಗುತ್ತೆ. ಈ ಗಾಡೀಲಿ ನೀವು KTM ಥರ ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹೀರೋದವ್ರ ಥರ ಲೋ ಮೇಂಟೆನೆನ್ಸ್ ಗಾಡಿ ಅಂತಲೂ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಈ ಗಾಡಿಗಳು ಮಾಡಿರೋ ಪರ್ಪಸೇ ಬೇರೆ. ಗಾಡಿ ಲುಕ್ಕು, ಪರ್ಫಾರ್ಮೆನ್ಸು, ಸ್ಟ್ರೆಸ್ ಆಗದೆ ರೀತಿ 90-80 ಕ್ರೂಸ್ ಮಾಡೋ ಕೆಪಬಿಲಿಟಿ ಈ ಗಾಡೀಲಿ 100/100 ಇದೆ. ಈ ಗಾಡೀಲಿ ನಿಮಗೆ 27 Nm ಆಫ್ ಟಾರ್ಕು ಜಸ್ಟ್ 4000 RPM ಅಲ್ಲೇ ಸಿಗುತ್ತೆ. ಗಾಡೀಲಿ ವೈಬ್ರೇಷನ್ಸ್ ಅಂತ ನನಗೆ ಯಾವುದೂ ಕಾಣಿಸ್ತಾ ಇಲ್ಲ. ನಾನಿವಾಗ ಗಾಡಿನ 80-90 ಓಡಿಸೋದಕ್ಕಾಗಲ್ಲ, ಬಿಕಾಸ್ ಫಸ್ಟ್ ಸರ್ವಿಸ್ ಆಗಿಲ್ಲ ಅಂತಂದ್ರೂ 60 ಓಡಿಸೋದಾಗ್ಲೂ ನನಗೆ ಯಾವುದೇ ಥರದ ವೈಬ್ರೇಷನ್ ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ರಾಯಲ್ ಎನ್ಫೀಲ್ಡ್ ಅವರು ಕಮ್ಮಿ ದುಡ್ಡಲ್ಲಿ ಕ್ರೂಸ್ ಮಾಡೋದಕ್ಕೆ, ಡೈಲಿ ಕಮ್ಯೂಟಿಗೆ ಅಂತ ಪರ್ಫೆಕ್ಟಾಗಿರೋ ಗಾಡಿನ ಲಾಂಚ್ ಮಾಡಿದ್ದಾರೆ. ಹುಡುಗರು ಅವ್ರು ಲವ್ ಮಾಡೋಕ್ಕಿಂತ ಮುಂಚೆ ಆ ಹುಡುಗಿ ಬಗ್ಗೆ ಅಷ್ಟು ರಿಸರ್ಚ್ ಮಾಡ್ತಾರೆ ಇಲ್ಲೋ, ಗಾಡಿ ತೊಗೊಳ್ಳೋಕ್ಕಿಂತ ಮುಂಚೆ ಅಷ್ಟೊಂದು ರಿಸರ್ಚ್ ಮಾಡಿನೇ ಗಾಡಿ ತೊಗೊತಾರೆ. ಬಟ್ ಅವ್ರು ಲವ್ ಮಾಡೋ ಹುಡುಗಿ ಅವ್ರ ಜೊತೆ ಕೊನೆಯವರೆಗೂ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ತೊಗೊಂಡಿರೋ ಗಾಡಿ ಅದರ ಜೀವ ಇರೋವರೆಗೂ ಅವ್ರ ಜೊತೆ ಇದ್ದೇ ಇರುತ್ತೆ, ಎಲ್ಲ ಟೈಮಲ್ಲೂ ಸಾಥ್ ಕೊಟ್ಟೇ ಕೊಡತ್ತೆ. ಮಿಡಲ್ ಕ್ಲಾಸ್ ಹುಡುಗ 2 ಲಕ್ಷದ ಗಾಡಿನ ಮನೆಗೆ ತೊಗೊಂಬರೋದು ಅಷ್ಟು ಈಸಿ ಆಗಿರಲ್ಲ. ಆ ಹುಡುಗನಿಗೆ ಆ ಗಾಡಿ ಮೇಲೆ ಎಷ್ಟೋ ವರ್ಷದ ಮುಂಚೆನೇ ಲವ್ ಆಗಿ ಹೋಗಿರುತ್ತೆ. ಆ ಗಾಡಿ ಡೀಟೇಲ್ಸು, ರಿವ್ಯೂಸು ಹಗಲು ರಾತ್ರಿ ಅಂದೇ ನೋಡ್ತಾ ಒಂದು ಕೆಲಸಕ್ಕೆ ಹತ್ತದ ಮೇಲೆ ಡೆಫಿನೆಟಾಗಿ ತೊಗೊತೀನಿ ಅಂತ ಡಿಸೈಡ್ ಮಾಡಿರ್ತಾನೆ. ಕೆಲಸಕ್ಕೆ ಹತ್ತದ ಮೇಲೆ ತಂಗಿ ಮದುವೆ, ತನ್ನ ಕೆರಿಯರು, ಅಪ್ಪ ಅಮ್ಮನ ಹೆಲ್ತು ಅಂತ ರೆಸ್ಪಾನ್ಸಿಬಿಲಿಟಿಗಳು ಒಂದು ತಲೆ ಮೇಲೆ ಬಂದುಬಿಡುತ್ತೆ. ಇಂಥದ್ರಲ್ಲೂ ಕೂಡ ₹1 ಕೂಡ ಹಾಕ್ಬಿಟ್ಟು ಡೌನ್ ಪೇಮೆಂಟಿಗೆ ಅಮೌಂಟ್ ಅರೇಂಜ್ ಮಾಡಿ ಇಂಥದ್ದೊಂದು ಗಾಡಿನ ತೊಗೊಂಡು ಬಂದು EMIಗೆ ತಿಂಗಳ ಕಷ್ಟಪಡ್ತಾಯಿದ್ರು. ಯಾರಾದರೂ ಒಬ್ಬರು ಬಂದು ಬ್ರೋ ನಿಮ್ಮ ಗಾಡಿ ಸಖತ್ತಾಗಿದೆ ಅಂತ ಹೇಳಿದ್ರೆ ಎಲ್ಲನೂ ಮರ್ತು ಬಿಡ್ತಾನೆ ಗುರು. ಲೈಫಲ್ಲಿ ಸೆಕೆಂಡ್ ಚಾನ್ಸ್ ಅನ್ನೋ ಕಾನ್ಸೆಪ್ಟನ್ನ ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದರೆ ಮನುಷ್ಯ ತಪ್ಪು ಮಾಡೋದು ಸಾಮಾನ್ಯ, ಬಟ್ ಆ ಮನುಷ್ಯನಿಗೆ ತಿದ್ಕೊಂಡು ಬಾಳೋದಕ್ಕೆ ಇನ್ನೊಂದು ಚಾನ್ಸ್ ಕೊಡೋದು ದೊಡ್ಡತನ. ಸೊ ರಾಯಲ್ ಎನ್ಫೀಲ್ಡ್ ಅವರು ಫಸ್ಟ್ ಬ್ಯಾಚ್ ಬಿಟ್ಟಾಗ ತುಂಬಾ ಕಂಪ್ಲೇಂಟ್ಸ್ ಜೊತೆಗೆ ಈ ಗಾಡಿನ ಬಿಟ್ಟಿದ್ದರು. ಬಟ್ ಇವಾಗ ರೀಸೆಂಟಾಗಿ ಬಂದಿರೋ ಎಲ್ಲ ಬ್ಯಾಚ್ ಗಾಡಿಗಳು ಪರ್ಫೆಕ್ಟಾಗಿದೆ ಅಂತ ರಿವ್ಯೂ ಬಂದಿದೆ. ಈ ಗಾಡೀಲಿ ಬರೀ ಪಾಸಿಟಿವೇ ಇದೆ ಅಥವಾ ಬರೀ ನೆಗೆಟಿವೇ ಇದೆ ಅಂತ ಹೇಳೋದಕ್ಕಾಗಲ್ಲ. ಈ ಗಾಡಿನ ಒಂದು ಪರ್ಪಸಿಗೋಸ್ಕರ ಮಾಡಿದ್ದಾರೆ. ಆ ಪರ್ಪಸಿಗೆ ಈ ಗಾಡಿ 80-90% ರೀಚ್ ಆಗ್ತಾ ಇದೆ. ಸೊ ನಿಮ್ಗೆ ಯಾರಿಗಾದರೂ ಡೈಲಿ ಕಮ್ಯೂಟ್ಗೆ ಯಾವತ್ತಾದರೂ ಒಂದಿನ ಕ್ರೂಸ್ ಮಾಡೋದಕ್ಕೆ, ನೀವು ಶಾರ್ಟ್ ಆಗಿದ್ದೀರಾ, ಎಕ್ಸ್ಪೆಷಲಿ ನಿಮಗೆ ರಾಯಲ್ ಎನ್ಫೀಲ್ಡೇ ಬೇಕು, ಎಂಟ್ರಿ ಲೆವೆಲ್ ಬಜೆಟ್ ಇದೆ ನನ್ನ ಹತ್ರ ಅಂದರೆ ಆರಾಮಾಗಿ ನೀವು ಈ ಗಾಡಿಗೆ ಹೋಗ್ಬೋದು. ಇದನ್ನು ಬಿಟ್ಟು ನಿಮಗೆ ಮಾರ್ಕೆಟಲ್ಲಿ ತುಂಬಾ ಆಪ್ಷನ್ಸ್ಗಳಿದ್ದಾವೆ. ಸೊ ನೀವು ಯಾವ ಪರ್ಪಸ್ಸಿಗೋಸ್ಕರ ಗಾಡಿ ತೊಗೊತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಗಾಡಿ ಇದಾಗಿರುತ್ತಾ ಅಥವಾ ಬೇರೆದಾಗಿರುತ್ತಾ ಅನ್ನೋದ್ರಿಂದ ಡಿಸೈಡ್ ಆಗುತ್ತೆ. ಗೈಸ್, ನೆಗೆಟಿವ್ಸ್ ಬಗ್ಗೆ ನೋಡೋದಾದರೆ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ. ಇಂಡಿಯನ್ ರೋಡ್ಸಿಗೆ ಅಲ್ವೇ ಅಲ್ಲ ಅಂದ್ಕೊಳ್ಳಿ.
ಆಮೇಲೆ ಸಸ್ಪೆನ್ಷನ್ ಅಷ್ಟೊಂದು ಸ್ಟಿಫ್ ಆಗಿಲ್ಲ. ಲೈಕ್ ನನ್ನ ಗಾಡಿ ಓಡಿಸಿ ನನಗೆ ಹಂಗೆ ಅನಿಸ್ತಾ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಈ ಗಾಡಿದು ಪರ್ಫಾಮೆನ್ಸು ಲೈಕ್ KTM ಥರ ನಿಮಗೆ ಸ್ಪೀಡೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 150 140 ಎಲ್ಲ ಗಾಡಿ 100 to 120 ಮ್ಯಾಕ್ಸ್ ಸ್ಪೀಡ್ ಹೋಗೋಕ್ಕಾಗೋದು. ಅದ್ರ ಮೇಲೆ ಕಂಟ್ರೋಲ್ ಸಿಗೋಲ್ಲ ಗಾಡಿ. ಆಮೇಲೆ ವಿಂಡ್ ಬ್ಲಾಸ್ಟು ಸಿಕ್ಕಾಪಟ್ಟೆ ಇದೆ ಗಾಡೀಲಿ. ಸಿಟ್ಟಿಂಗ್ ಪೊಸಿಷನ್ನು ನಿಮ್ಗೆ ಸೊಂಟ ನೋವು ಬರುತ್ತೆ 300 ಕಿಲೋಮೀಟರ್ಸ್ ಎಲ್ಲ ಹೋದರೆ. ಸೊ ಇದೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಆಗಿತ್ತು. ಸೊ ಎನಿ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚೆ ಯಾವುದೇ ರಿವ್ಯೂ ನೋಡಿಬಿಟ್ಟು ತೊಗೋಬೇಡಿ. ರಿವ್ಯೂಗಳನ್ನು ನಿಮಗೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನೋಡಿ. ಒಂದು ಸರಿ ನೀವು ಹೋಗಿ ಗಾಡಿ ತೊಗೊಳ್ಳೋದೇ ಆದರೆ ಶೋರೂಮಿಗೆ ಹೋಗಿ ಟೆಸ್ಟ್ ಡ್ರೈವ್ ನೋಡಿ ಆಮೇಲೆ ಗಾಡಿನ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಹಂಟರ್ 350ಇದು ಫಸ್ಟ್ ಇಂಪ್ರೆಷನ್. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಲವ್ ಯು ಗೈಸ್. ಬಾಯ್.